ಶ್ರೀ ಮಂಜುನಾಥ ಮೂವಿನಲ್ಲಿ ಅಂಬರೀಷ್ ಅವ್ರದ್ದೊಂದು ಹಾಡಲ್ಲಿ ಈ ಪಂಚಭೂತಗಳದ್ದು ಒಂದು ಸನ್ನಿವೇಶ ಬರುತ್ತೆ. ನಮಸ್ಕಾರ ಟ್ರಾವೆಲರೀಸ್, ಮತ್ತೆ ಬಂದಿದ್ದೀನಿ ನಿಮ್ಮ ಜೊತೆ ದೇಶ ಸುತ್ತಕ್ಕೆ. ಈ ಸಾರಿ ಈ ವಿಡಿಯೋನಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದೇನಂದರೆ, ನಿಮಗೆಲ್ಲ ಗುರ್ತಿದ್ದಂಗೆ ನನಗೆ ಶಿವನ ಒಂದು ದೇವಸ್ಥಾನಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಇಷ್ಟ. ಆಸ್ ಅ ಟ್ರಾವೆಲರ್ ಇಂಡಿಯಾನಲ್ಲಿ ಹೊರ ದೇಶದಲ್ಲೂ ಸಹ ದೇವಸ್ಥಾನಗಳು ಹಾಗೂ ಈ ರೀತಿಯ ಒಂದು ಜಾಗಗಳಿಗೆ ನನಗೆ ಹೋಗೋಕ್ಕೆ ತುಂಬಾ ಇಷ್ಟ. ಸೊ ನೀವು ಟ್ರಾವೆಲರೀಸ್ ಫಾಲೋ ಮಾಡಿದ್ರೆ ನಾನು 11 ಜ್ಯೋತಿರ್ಲಿಂಗಗಳನ್ನು ಆಲ್ರೆಡಿ ನೋಡಿದ್ದೀನಿ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಳಿದಿರೋದು ವೈದ್ಯನಾಥೇಶ್ವರ, ಜಾರ್ಖಂಡಲ್ಲಿರುವಂಥ ಒಂದು ದೇವಸ್ಥಾನ. ಅದಲ್ಲದೆ ಅಮರ್ನಾಥ್ 2023ನಲ್ಲಿ ಹೋಗಿರೋ ವಿಡಿಯೋ ನೀವೆಲ್ಲ ನೋಡಿದ್ದೀರಾ. ಇದೇ ರೀತಿ ನಾನು ನಮ್ಮ ಮೆಂಟರ್ ಜೊತೆ ಮಾತಾಡುವಾಗ ಅವ್ರು ಹೇಳಿದ್ರು, ಸುನಿಲ್, ಜ್ಯೋತಿರ್ಲಿಂಗ 12 ಇದೆ, ಆತ್ಮಲಿಂಗ ಅಮರ್ನಾಥ್, ಇದು ಆತ್ಮಲಿಂಗ ಗೋಕರ್ಣದಲ್ಲಿದೆ, ಆಮೇಲೆ ಅಮರ್ನಾಥ ಬಂದ್ಬಿಟ್ಟು ಶಿವ ಪಾರ್ವತಿಗೆ ಅಮರತ್ವ ಕತೆ ಹೇಳುವಾಗ ಅದೊಂದು ಗುಹೆ. ನಿನಗೆ ಗುರುತಪ್ಪ, ಇದು ಪಂಚಭೂತಗಳ ದೇವಸ್ಥಾನಗಳು ಸಹ ಇದೆ. ಯಾಕಂದ್ರೆ ಶಿವ ಪಂಚಭೂತನಲ್ಲಿ ಆಗಿರುವಂಥ ಶಿವ ಅಂತ ನಾವೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ. ಸೊ ನಾನು ಇಷ್ಟೆಲ್ಲ ನನಗೆ ಗುರ್ತು, ನಾನೇ ಶಿವನ್ ಟೆಂಪಲ್ ಹೋಗಿದ್ದೀನಿ, ಇರೋದೇ 12 ಜ್ಯೋತಿರ್ಲಿಂಗ, ಒಂದು ಅಮರ್ನಾಥ, ಆಮೇಲೆ ಒಂದು ಕೈಲಾಸ ಮಾನಸರೋವರ ಅನ್ಕೊಂಡಿದ್ದೆ. ಈ ಪಂಚಭೂತಗಳು ದೇವಸ್ಥಾನ ಅಂದಾಗ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಯ್ತು ನನಗೆ. ನಾನು 12 ಜ್ಯೋತಿರ್ಲಿಂಗ, ಆಮೇಲೆ ಅಮರ್ನಾಥ, ಗೋಕರ್ಣ ದೇವಸ್ಥಾನ ಹಾಗೂ ಕೈಲಾಸ ಮಾನಸರೋವರನೇ ಒಂದು ಟೆಂಪಲ್ಲು ಅಂದ್ಕೊಂಡಿದ್ದೆ ನಾನು. ಆಮೇಲೆ ನನ್ನ ಮೆಂಟರ್ ಹೇಳಿದಾಗ ಲಿಟ್ರಲಿ ಇದು ಯಾವುದು, ಎಲ್ಲಿದೆ, ಏನೇನು ಟೆಂಪಲ್ಸು ಅಂತ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೆನಪಾಯಿತು, ಚಿಕ್ಕವನಿದ್ದಾಗ ಶ್ರೀ ಮಂಜುನಾಥ ಮೂವಿನಲ್ಲಿ ಅಂಬರೀಷ್ ಅವ್ರದ್ದೊಂದು ಹಾಡಲ್ಲಿ ಈ ಪಂಚಭೂತಗಳದ್ದು ಒಂದು ಸನ್ನಿವೇಶ ಬರುತ್ತೆ, ಅಂದರೆ ಹಾಡಲ್ಲಿ ಬರುತ್ತೆ. ಆಮೇಲೆ ಅದನ್ನು ಡಿಗ್ ಮಾಡಿ ಎಲ್ಲಿದೆ, ಯಾವ ಟೆಂಪಲ್ಸು ಅಂತ ಹೇಳಿ ಯಾವ ರೀತಿ ಎಕ್ಸೈಟೆಡ್ ಆಗಿದೆ ಅಂದರೆ, ಈ ಟ್ರಿಪ್ಪು ಚಂದನ ಜೊತೆ ಬೇಡ, ನನ್ನ ಫ್ರೆಂಡ್ ಜೊತೆ ಮಾಡೋಣ ಅಂತ ಹೇಳಿ ಒಂದು ಫೋನಲ್ಲಿ ಮಾತಾಡಿ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿ ಈ ಟ್ರಿಪ್ನ ಮಾಡಿದ್ವಿ. ಸೊ ಈ ಪಂಚಭೂತಗಳ ದೇವಸ್ಥಾನ ಎಲ್ಲಿದೆ, ಈ ಪಂಚಭೂತಗಳಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮಾಡುವಾಗ ಒಂದು ತಿಳಿದಿದ್ದೇನು ಅಂದರೆ, ನೀವು ಎಲ್ಲರೂ ಈ ಪಂಚಭೂತಗಳನ್ನು ನಮ್ಮ ದೇಹದಲ್ಲಿ ಇಟ್ಕೊಂಡೇ ಜನಿಸಿರೋದು. ನಮ್ಮ ದೇಹ ಆಗಿರುವಂಥದ್ದೇ ಈ ಪಂಚಭೂತಗಳ ಒಂದು ಸಮಾಗಮದಿಂದ. ಈ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಬಂದು ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟನ್ನು ಏಕಾಂಬರೇಶ್ವರ ಅಂತ ಕರೀತಾರೆ. ಇದು ಕಂಚೀಪುರಮಲ್ಲಿದೆ. ಸೊ ನಮ್ಗೆ ಗುರ್ತಿದ್ದಂಗೆ ಕಾಂಚೀಪುರಂ ಅಂದರೆ ಮೀನಾಕ್ಷಿ ಅಮ್ಮನ್ ಟೆಂಪಲ್ಲು, ಆಮೇಲೆ ಕಂಚೀಪುರಂ ಸಾರಿ ತುಂಬ ಫೇಮಸ್ ಇದೆ. ಅದೇ ಊರಲ್ಲಿ ಏಕಾಂಬರೇಶ್ವರ ದೇವಸ್ಥಾನ, ಅದು ಅರ್ತ್ ಎಲಿಮೆಂಟ್ ಅಂದರೆ ಪೃಥ್ವಿ. ಆಮೇಲೆ ಜಲ, ವಾಟರ್ ಎಲಿಮೆಂಟ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಜಾಗದಲ್ಲಿತ್ತು. ಇದು ಶ್ರೀರಂಗಮಲ್ಲಿದೆ. ಇದನ್ನು ಜಂಬುಕೇಶ್ವರ ಅಂತ ಹೇಳ್ತಾರೆ. ನಾನು ಚಂದು ಒಂದು 3-4 ಸಾರಿ ಶ್ರೀರಂಗಂಗೆ ಹೋಗಿದ್ದೀವಿ. ಪಯಣ ಹೆಸರು ನಾವು ಮಧುರೈ ಮೀನಾಕ್ಷಿಯಲ್ಲಿ ಇಟ್ಟಿದ್ವಿ, ಅಲ್ಲಿಂದ ನಾವು ಶ್ರೀರಂಗಂಗೂ ಹೋಗಿದ್ದಿದೆ. ಬಟ್ ಈ ಟೆಂಪಲ್ನ ನಾವು ಹೋಗಿದ್ದಿಲ್ಲ, ಜಂಬುಕೇಶ್ವರ. ಸೊ ಈ ದೇವಸ್ಥಾನ ಶ್ರೀರಂಗಮಲ್ಲೇ ಇದೆ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ದಟ್ ನಾನು ಈ ದೇವಸ್ಥಾನ ಮಿಸ್ ಮಾಡಿದ್ದೆ ಅಂತ. ಆಮೇಲೆ ಈ ದೇವಸ್ಥಾನ ಇಲ್ಲಿದೆ ಅಂದಾಗ ಸರ್ಪ್ರೈಸಿಂಗ್ ಕೂಡ ಆಗಿದೆ. ಆಮೇಲೆ ಅಗ್ನಿ, ಫೈರ್, ಇದು ಬಂದು ಅರುಣಾಚಲೇಶ್ವರ. ಇದು ತಿರುವಣಮಲೈ ಅನ್ನುವಂಥ ಜಾಗದಲ್ಲಿದೆ. ಇದು ಬೆಂಗಳೂರಿಂದ ಒಂದು 3-4 ಅವರ್ಸ್ ಜರ್ನಿ, ಒಂದು 150 ಕಿಲೋಮೀಟರ್ ಒಳಗಡೆ ಬರುತ್ತೆ. ಆಮೇಲೆ ಬರೋದು ವಾಯು, ಗಾಳಿ, ನಾವೆಲ್ಲ ಉಸಿರಾಡುವ ಗಾಳಿ. ಇದು ಬಂದು ಶ್ರೀಕಾಳಹಸ್ತೇಶ್ವರ ಅಂತ ಬರುತ್ತೆ ದೇವಸ್ಥಾನ. ಇದು ಬಂದು ಆಂಧ್ರ ಪ್ರದೇಶದಲ್ಲಿರುವಂಥ ಶ್ರೀಕಾಳಹಸ್ತಿ ಅನ್ನುವ ಜಾಗದಲ್ಲಿದೆ. ಇದು ತಿರುಪತಿಯಿಂದ ಕೇವಲ 120 ಕಿಲೋಮೀಟರ್, ತಿರುಪತಿಯಿಂದ ಕೇವಲ 30 ಕಿಲೋಮೀಟರ್ ಇರುವಂಥ ಜಾಗ. ಆಮೇಲೆ ಆಕಾಶ. ಚಿಕ್ಕವರಿದ್ದ ನಾವೆಲ್ಲ ಇದನ್ನು ಕೇಳಿದ್ದೀವಿ, ಚಿದಂಬರ ರಹಸ್ಯ ಅಂತ. ಸೊ ಚಿದಂಬರ ರಹಸ್ಯ ಅನ್ನೋದೇ ಚಿದಂಬರದಲ್ಲಿರುವಂಥ ನಟರಾಜನ ದೇವಸ್ಥಾನ. ಆ ನಟರಾಜ ದೇವಸ್ಥಾನದಲ್ಲೇ ಆಕಾಶ ಎಲಿಮೆಂಟ್ ಇರುವಂಥ ದೇವಸ್ಥಾನ. ಸೊ ಇದೆಲ್ಲ ನಾನು ರಿಸರ್ಚ್ ಮಾಡುವಾಗ ತಿಳ್ಕೊಂಡಾಗ ನಂಗೊಂಥರ ಆಶ್ಚರ್ಯನೂ ಆಯಿತು, ಆಮೇಲೆ ಸರ್ಪ್ರೈಸಿಂಗು ಅನ್ನಿಸ್ತು. ಅಂದರೆ ಈ ಜಾಗಗಳಿಗೆ 1-2 ಜಾಗಗಳಿಗೆ ಹೋಗಿದ್ದೀನಿ, ಈ ಟೆಂಪಲ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ.
ಬಟ್ ಚೆಕ್ ಮಾಡುವಾಗ ತುಂಬಾ ಎಕ್ಸೈಟ್ಮೆಂಟ್ ಆಯಿತು. ಇದು ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಜೊತೆ ಒಂದು ಆಲ್ಮೋಸ್ಟ್ 20 ವರ್ಷದಿಂದ ನನಗೆ ಅವನ ಪರಿಚಯ. ಅವನ ಜೊತೆ ಈ ಟ್ರಿಪ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ನನ್ನ ಫ್ರೆಂಡ್ ಮಾಡುವಂಥ ಟ್ರಿಪ್ಪು. ಈ ಸೀರೀಸಲ್ಲಿ ಪ್ರತಿ ವಾರ ಒಂದೊಂದು ದೇವಸ್ಥಾನ, ಅದರ ಮಹಿಮೆ, ಅದು ಯಾವ ಜಾಗದಲ್ಲಿದೆ, ಬೆಂಗಳೂರಿಂದ ನೀವು ಆ ಜಾಗಕ್ಕೆ ಯಾವ ಥರ ಹೋಗಬೇಕು ಅನ್ನುವಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಈ ಟ್ರಿಪ್ ಶುರುವಾಗುತ್ತೆ. ನಾವು ಮುಂದಿನ ವಿಡಿಯೋನಲ್ಲಿ ಶ್ರೀರಂಗಂಗೆ ಹೋಗ್ತೀವಿ. ಶ್ರೀರಂಗಮಲ್ಲಿ ನಾವು ಜಂಬುಕೇಶ್ವರ ದೇವಸ್ಥಾನ ಹಾಗೂ ರಂಗನಾಥ ಸ್ವಾಮಿ ದೇವಸ್ಥಾನಗಳನ್ನು ನೋಡ್ತೀವಿ. ಮುಂದಿನ ವಿಡಿಯೋ ತನಕ ಫಾಲೋ ಮಾಡ್ತಾ ಇರಿ ಟ್ರಾವೆಲೋರೀಸ್. ನಮಃ ಶಿವಾಯ.